ದೇವನಗರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಭಾಳಷ್ಟು ಹೇಳ್ತಾ ಇದ್ದರು. ನಾವು 5 ಗ್ಯಾರಂಟಿಗಳ ಮಧ್ಯೆ ಸ್ವಲ್ಪ ರಸ್ತೆಗಳ ಈ ಸಲ ಹೆಚ್ಚಿನ ತೆಗೆದುಕೊಳ್ಳಾಗಿಲ್ಲ. ಈಗ ತೆಗೆದುಕೊಂಡು 2 ರಸ್ತೆಗಳು, 10 ಲಕ್ಷದ್ದು ಇನ್ನೊಂದು 15 ಲಕ್ಷದ್ದು 2 ರಸ್ತೆಗಳ ಪ್ರಾರಂಭೋತ್ಸವವನ್ನು ಈ ದೇವನಗರದಲ್ಲಿ ಮಾಡಿದ್ದೀವಿ. ಈ ನೆಕ್ಸ್ಟ್ ಈ ಬಜೆಟ್ನಲ್ಲಿ ಇನ್ನು ಉಳಿದಿರ್ತಕ್ಕಂಥ ರಸ್ತೆಗಳನ್ನು ಕೂಡ ನಾವು ಹಾಕಿ ಅದನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. 2 ಬೋರ್ವೆಲ್ ಕೂಡ ಹಾಕಿದ್ದೀವಿ. ಅದನ್ನು ಪೈಪ್ಲೈನ್ ಮಾಡೋದ್ರ ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ. ಅದೊಂದು ಬೋರೆಲ್ ಮುಚ್ಚೋದಲ್ಲ ಅದು ರಿಪೇರಿ ಮಾಡ್ಲಿಕ್ಕೆ ಹೇಳಿದ್ದೀನಿ. ಹೀಗೆ ಬೋರೆಲ್ ಮುಚ್ಚೋದಲ್ಲ ಮುಚ್ಚೋದ ತೆರೆದು ನೋಡಂತ ಹೇಳಿ ಮಾತಾಡ್ಸಿ. ಕ್ಷೇತ್ರದಲ್ಲಿ ನಮ್ಮ DMF ಫಂಡ್ನಲ್ಲಿ ಶಾಸಕರ ಒಂದು ಉಪಸ್ಥಿತಿಯಲ್ಲಿ ಹಾಗೂ ಈ ಒಂದು ಬಡಾವಣೆಯ ಮುಖಂಡರುಗಳಾಗಿರ್ತಕ್ಕಂಥ ಪಟ್ಟಣಕರ್ ಹಾಗೂ ಗೋಧಿಯಾಳ ಹಾಗೂ ಇನ್ನಿತರ ಎಲ್ಲ ಒಂದು ಸಮ್ಮುಖದಲ್ಲಿ ಈ ಒಂದು ಏನು CC ರಸ್ತೆಯ ಉದ್ಘಾಟನೆಯನ್ನು ಮಾಡಲಾಗಿದೆ. ಬರುವಂಥ ದಿನಗಳಲ್ಲಿ ಏನು ನಮ್ಮ ದಕ್ಷಿಣ ಮತಕ್ಷೇತ್ರದ ಜನ ಏನು ನಮ್ಮ ಪಕ್ಷಕ್ಕೆ ಮೆಚ್ಚಿ ಹಾಗೂ ನಮ್ಮ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರ ಮೇಲೆ ಭರವಸೆಯನ್ನು ಇಟ್ಟು ನಮಗೇನು ಬಹುಮತವನ್ನು ಕೊಟ್ಟಿದ್ದರು, ಅದರ ತಕ್ಕಾಗೆ ಜನರ ಒಂದು ಆಸೆಗೆ ತಕ್ಕಾಗೆ ನಾವು ಕೆಲಸವನ್ನು ಮಾಡ್ತೀವಿ. ನಮ್ಮ ಸರ್ಕಾರ ಕೆಲಸ ಮಾಡ್ತದೆ. ಬರುವಂಥ ದಿನಗಳಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಇನ್ನೂ ಹೆಚ್ಚಿನ ಕಾಮಗಾರಿಗಳು CC ರಸ್ತೆ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರ ಎಲೆಕ್ಷನಲ್ಲಿ ಮತ್ತು MP ಎಲೆಕ್ಷನಲ್ಲಿ ನಾವು ಮನೆ ಮನೆಗೆ ತಿರುಗಿ ಎಲ್ಲ ನಮ್ಮ ಜನಗಳಿಗೆ ಇರ್ತಕ್ಕಂಥ ಇಲ್ಲಿನ ಕಾಮಗಾರಿಗಳ ಬಗ್ಗೆ ನಾವೆಲ್ಲ ಮಾಡಿಸ್ತೇವೆ ಅಂಥೇಳಿ ಅವರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ದೇವೆ. ಆಶ್ವಾಸನೆ ಕೊಟ್ಟ ಪ್ರಕಾರ ಎಲ್ಲ ನಮ್ಮ ಬಡಾವಣೆಯ ಜನರು ಈ ಮೇಲಿನಿಂದ ಕೆಳಗಿನವರೆಗಿನ ಈ 3-4 ಲೇಔಟ್ ಇರ್ತವೆ, 4-4 ಗಲ್ಲಿ ಇರ್ತವೆ. ಅವರೆಲ್ಲ ಜನ ನಮ್ಮ ಶಾಸಕರಿಗೆ ಬಹುಮತದಿಂದ ಆರಿಸಿ ತಂದಿದ್ದಾರೆ. ಈಗ ಬಜೆಟ್ಟಿನ ಅನುಸಾರ ಒಂದೊಂದು ಕೆಲಸ ತಗೋಬೇಕಂತೇಳಿ ನಾವು MLA ಸಾಹೇಬರಲ್ಲಿ ಪದೇ ನಾವು ಕೇಳ್ಕೊತಾ ಇದ್ದಿದ್ದೇವೆ. ಅದರಂತೆ ಅವರು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಒಂದೊಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಬೋರ್ ರಿಪೇರಿ, ಈ ಮೊದಲು ನೀರಿನ ಭಾಳ ಸ್ಕೇರ್ಸಿಟಿ ಇತ್ತು, ಎಲ್ಲ ನೀರು ಹೋಗಿವು. ನಾವು ಬಡ್ದಾಡಿ 2 ಬೋರ್ ಹಾಕ್ಸಿದ್ದೀವಿ, ಇಲ್ಲೊಂದು ಅಲ್ಲೊಂದು. ಆವಾಗ ನೀರಿನ ಸಮಸ್ಯೆ ಪರಿಹಾರ ಇತ್ತು. ಅವೀಗ ಮುಂದೆ ಮಳೆ ಹೆಚ್ಚಾಗಿರೋದ್ರಿಂದ ನಾವೆಲ್ಲ ನಮ್ಮ ಬೋರ್ವೆಲ್ಗಳಲ್ಲಿ ನಾವು ಉಪಯೋಗ ಮಾಡ್ತಾಯಿದ್ದೇವೆ. ಈಗ ಮತ್ತೆ ನೀರಿನ ಸಮಸ್ಯೆ ತೋರ್ತಾ ಇದ್ದರಿಂದ ಮತ್ತು ಆ ಬೋರ್ವೆಲ್ಗಳು ಅವು ರಿಪೇರಿ ಮಾಡಂತ ನಾವು ಹೊಸ ಬೋರ್ವೆಲ್ ಹೇಳಿದ್ದೀವಿ. ಒಂದು ಹೊಸ ಬೋರ್ವೆಲ್ ಹಾಕಿದ್ವಿ. ಇದ್ದುದೆಲ್ಲ ಕಾಲಾನುಕ್ರಮ ಬಜೆಟ್ ಹೆಂಗೆ ಬರ್ತದೆ ಹಂಗೆ ನಮ್ಮೆಲ್ಲ ಕೆಲಸ ಮಾಡಿಕೊಡ್ರಿ ಅಂತ ಕೇಳಿದ್ದೀವಿ. ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೇನಂದ್ರೆ ನಮ್ಮ ಗಲ್ಲಿ ಮೇಲೆ ಶಾಸಕರು ಅವರ ದಿವ್ಯ ಆಶೀರ್ವಾದ ಇದೇ ರೀತಿ ಇರಬೇಕು. ಮುಂದಿನ ನಮ್ಮೆಲ್ಲ ಕೆಲಸಗಳು ಗಾರ್ಡನ್ ಒಂದು ನಮಗೆ ಶಾಸಕರಲ್ಲಿ ಮನವಿ ಮಾಡ್ತೀನಿ. ನಮ್ಮ ಗಾರ್ಡನ್ ಈ ಮೊದಲು ನಾವೆಲ್ಲ ದೊಡ್ಡ ಗಾರ್ಡನ್ ನಾವೇ ಪ್ರಯತ್ನ ಮಾಡಿ ಎಲ್ಲ ಮಾಡ್ಕೊಂಡಿದ್ದೀವಿ. ನಮ್ಮ ಗಾರ್ಡನ್ ಹಂಗೆ ಬಿದ್ದದ, ದೇವನಗರ ಗಾರ್ಡನ್ ಹಂಗೆ ಬಿದ್ದದ. ಅದು ಪದೇ ನಾವು ಹೇಳ್ತಾ ಇದ್ದೀವಿ. ಅದು ಗಾರ್ಡನ್ ಒಂದು ಸುಧಾರಣೆ ಮಾಡಿಕೊಡ್ರಿ ಸರ್. ನಗರದ ವಾರ್ಡ್ ನಂಬರ್ 55ರಲ್ಲಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಸಾಮಾಜಿಕ ಕಳಕಳಿ ಉಳ್ಳಂಥ ಶ್ರೀಯುತ ಅಲ್ಲಂಪ್ರಭು ಪಾಟೀಲ್ ಅವರು ಕಳೆದ ಚುನಾವಣೆಗಳಲ್ಲಿ ಕೊಟ್ಟ ಮಾತಿನಂತೆ ಇವತ್ತು ಕಲಬುರಗಿ ದಕ್ಷಿಣ ಭಾಗದ ಎಲ್ಲ ವಾರ್ಡ್ಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಹಗಲಿರುಳು ಶ್ರಮಿಸುತ್ತಿದ್ದು, ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇವನಗರ ಬಡಾವಣೆಯ ಅತ್ಯವಶ್ಯಕವಾದಂಥ ರಸ್ತೆಗಳನ್ನು ಇವತ್ತು ಗುದ್ದಲಿ ಪೂಜೆ ಮಾಡುವ ಮೂಲಕ ಇವತ್ತು ನಮ್ಮ ದಕ್ಷಿಣದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಲಿಂಗರಾಜ್ ತಾತ್ಪೈಲ್ ಅವರು ಎಲ್ಲ ಈ ಬಡಾವಣೆಯ ಹಿರಿಯ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸಮಸ್ತ ಈ ಬಡಾವಣೆಯ ಜನತೆಯ ಪರವಾಗಿ ಮತ್ತು ದಕ್ಷಿಣ ಮತಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ.